ಎಜಿ ನ್ಯೂಸ್ಗೆ ಸ್ವಾಗತ. ಕಲಂಬಾವಿ ಶಾಲೆಗೆ ಡಿಜಿಟಲ್ ಸ್ಮಾರ್ಟ್ ಕ್ಲಾಸ್, ಶಾಸಕರ ಹಾಗೂ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಪ್ರಯತ್ನ. ಚನ್ನಮ್ಮನ ಕಿತ್ತೂರು ವಿಧಾನಸಭಾ ಕ್ಷೇತ್ರದ ಕಲಂಬಾವಿ ಗ್ರಾಮದ ಸರ್ಕಾರಿ ಪ್ರಾಥಮಿಕ ಶಾಲೆಗೆ 5 ಲಕ್ಷ ವೆಚ್ಚದಲ್ಲಿ ಡಿಜಿಟಲ್ ಸ್ಮಾರ್ಟ್ ಕ್ಲಾಸ್ ಅನುಷ್ಠಾನಗೊಳ್ಳಲಿದೆ. ಇದು ಮಾನ್ಯ ಶಾಸಕ ಬಾಬಾ ಸಾಹೇಬ್ ಪಾಟೀಲ್ ಅವರ ಮುಂದಾಲೋಚನೆ ಹಾಗೂ ಕ್ಷೇತ್ರದ ಶಿಕ್ಷಣಾಧಿಕಾರಿ ಚನ್ನಬಸಪ್ಪ ತುಬಾಕದ ಅವರ ನಿರಂತರ ಪ್ರಯತ್ನದ ಫಲವಾಗಿ ರೂಪುಗೊಂಡ ಯೋಜನೆಯಾಗಿದೆ. ಸದ್ಯಕ್ಕೆ ಉದ್ಘಾಟನೆ ಆಗದ ಈ ಪ್ರೋಗ್ರಾಂ ಶೀಘ್ರದಲ್ಲೇ ಚಾಲನೆಗೊಳ್ಳಲಿದೆ. ಈ ಡಿಜಿಟಲ್ ತರಗತಿಯಲ್ಲಿ ಸೇರಲಿರುವ ಪ್ರಮುಖ ಸೌಲಭ್ಯಗಳು: 65 ಇಂಚಿನ ಪ್ಯಾನಾಸೋನಿಕ್ ಇಂಟರಾಕ್ಟಿವ್ ಪ್ಯಾನೆಲ್, 4 ವರ್ಷ ವ್ಯಾರಂಟಿ, ತರಗತಿ 1 ರಿಂದ 10 ತನಕ ಇ ಕಂಟೆಂಟ್, 5 ವರ್ಷಗಳ ಅವಧಿಗೆ, ಸ್ಥಳೀಯ ನೆಟ್ವರ್ಕ್ ಹೊಂದಿರುವ ಸಿಮ್ನೊಂದಿಗೆ ಡೊಂಗಲ್, ದಿನಕ್ಕೆ 2 GB ಡೇಟಾ ಪ್ಯಾಕ್, 1 ವರ್ಷ, 1 ರಿಂದ 2 ಗಂಟೆ ಬ್ಯಾಕಪ್ ಇರುವ UPS, 3 ವರ್ಷದ ವಾರಂಟಿ, ಗುಣಮಟ್ಟದ 10 ಬೆಂಚುಗಳು, ಶಿಕ್ಷಕರಿಗೆ ಪಾಠದ ಉಪಯುಕ್ತ ಪೋಡಿಯಂ. ಈ ಯೋಜನೆಗಾಗಿ ಶಾಸಕರ ಜೊತೆಗೆ ಕ್ಷೇತ್ರದ ಶಿಕ್ಷಣಾಧಿಕಾರಿ ಚನ್ನಬಸಪ್ಪ ತುಬಾಕದ ಅವರ ಪರಿಶ್ರಮ ಮತ್ತು ದಿಟ್ಟ ನಡೆ ಶ್ಲಾಘನೀಯವಾಗಿದೆ ಎಂದು ಮುಖ್ಯೋಪಾಧ್ಯಾಯ ಹೂವಪ್ಪ ಬೋಗೂರು ತಿಳಿಸಿದ್ದಾರೆ. ಮಾನ್ಯ ನಮ್ಮ ಕಿತ್ತೂರು ಭಾಗದ ಸನ್ಮಾನ್ಯ ಶಾಸಕರಾದಂಥ ಬಾಬಾ ಸಾಹೇಬ್ ಪಾಟೀಲ್ ಅವರ ಒಂದು ಸತತ ಪ್ರಯತ್ನ ಮತ್ತು ಅವರ ಸಾಮಾಜಿಕ ಕಾಳಜಿ, ಅದರ ಜೊತೆಗೆ ನಮ್ಮ ಶಿಕ್ಷಣ ಇಲಾಖೆಯಲ್ಲಿ ಇಟ್ಟಂತಹ ಒಂದು ಭರವಸೆಯನ್ನು ಈಡೇರಿಸುವ ನಿಟ್ಟಿನೊಳಗೆ ನಮ್ಮ ಶಾಲೆಗೆ ಬಂದಿದ್ದು ಬಹಳ ನಮಗೆ ಎಲ್ಲರಿಗೂ ಖುಷಿಯಾಗಿದೆ. ಇದರಿಂದ ಈ ರೀತಿ ತಮ್ಮ ಎಲ್ಲ ವಿಧಾನಸಭಾ ಕ್ಷೇತ್ರದ ಎಲ್ಲ ಶಾಲೆಗಳು ಕೂಡ ಬದಲಾವಣೆ ಆಗಲಿಕ್ಕೆ ಅನುಕೂಲ ಆಗ್ತದೆ. ಇದಕ್ಕೆ ಕೈ ಜೋಡಿಸಲಿಕ್ಕೆ ನಮ್ಮ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದಂಥ ಮಾನ್ಯ ಚನ್ನಬಸಪ್ಪ ತುಬಾಕ ಸರ್ ಅವರು ಕೂಡ ಈ ಒಂದು ನಿಟ್ಟಿನೊಳಗೆ ಬಹಳ ಪರಿಶ್ರಮ ಪಟ್ಟಿದ್ದಾರೆ. ಕಾರಣ ಏನು ಅಂತಂದ್ರೆ ಅವರಿರುವಂತಹ ನಮ್ಮ ಈ ಮಕ್ಕಳ ಬಗ್ಗೆ ಕಾಳಜಿ, ನಮ್ಮ ಶಿಕ್ಷಣ ಇಲಾಖೆಯ ಬಗ್ಗೆ ಈ ವರ್ಷದ ಒಂದು ಪ್ರಗತಿಯನ್ನು ನೋಡಿದಾಗ ಬಹಳ ಅತ್ಯುತ್ತಮ ರೀತಿಯೊಳಗೆ ಈ ನಮ್ಮ ಶಿಕ್ಷಣ ಇಲಾಖೆ ಎಲ್ಲ ಶಾಲೆಗಳ ಗುಣಮಟ್ಟದ ಜೊತೆಗೆ 1 ರಿಂದ 10 PUC ಎಲ್ಲವೂ ಕೂಡ ಬಹಳ ಸುಧಾರಿಸುವ ನಿಟ್ಟಿನೊಳಗೆ ಸಾಗ್ತಾ ಇರೋದನ್ನು ನಾನು ಇಲ್ಲಿ ಗಮನಿಸ್ತಾ ಇದ್ದೇನೆ. ಅದಕ್ಕಾಗಿ ಅವರಿಗೆ ನಮ್ಮ ಶಾಲೆ ವತಿಯಿಂದ ಹಾಗೂ ನಮ್ಮ ಎಲ್ಲ ಗುರು ಬಳಗದವರ ವತಿಯಿಂದ, ನಮ್ಮ ವಿದ್ಯಾರ್ಥಿಗಳ ವತಿಯಿಂದ, ನಮ್ಮ ಕಲಬಾವಿಯ ಸಮಸ್ತ ಎಲ್ಲ ನಮ್ಮ SDMCಯ ಗ್ರಾಮ ಪಂಚಾಯಿತಿಯ ಸರ್ವರ ವತಿಯಿಂದ ಮಾನ್ಯ ಶಾಸಕರಿಗೂ ಹಾಗೂ ಮಾನ್ಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳವರಿಗೂ ಕೂಡ ನಾನು ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಕನ್ನಡಿಗರ ಮೆಚ್ಚಿನ ನಿಮ್ಮ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಒಂದು ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರು ಬೀದಿಗೆ ಬಂದ್ರೆ ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.